ಇವತ್ತು ವಿಚಾರಣೆ ನನಗಿವತ್ತು 12 ಗಂಟೆಗೆ ನೋಟಿಸ್ ಬಂದಿದ್ದು, ಇವತ್ತೇ ಬಂದಿದ್ದು. 3 ಗಂಟೆಗೆ ಬರೋಕ್ಕೆ ಹೇಳಿದ್ರು. 3 ಗಂಟೆಗೆ ಬಂದೆ. ತನಿಖಾಧಿಕಾರಿಗಳಾದಂಥ ACP ಚಂದನ್ ಸಾರು, ಸಬ್ ಇನ್ಸ್ಪೆಕ್ಟ್ರು ಪ್ರದೀಪ್ ಅವರು, ಬಸವರಾಜ್ ಅವರು, ಬಾಬಣ್ಣ ಅವರು 4 ಜನ ಕೇಳಿದಂಥ ಉತ್ತರಕ್ಕೆ ಸಂಪೂರ್ಣವಾಗಿ ಲಿಖಿತ ರೂಪದಲ್ಲಿ ಕೊಟ್ಟಿದ್ದೀನಿ. ಸೈನ್ ಹಾಕಿ ಲಿಖಿತ ರೂಪದಲ್ಲಿ ಕೊಟ್ಟಿರುವಂಥ ಕೆಲಸ ಆಗಿದೆ. ಏನು ಕಾರಣಕ್ಕೆ ಸರ್ ನಿಮ್ಮ ಪಾತ್ರ ಏನಿತ್ತು ಅಂತ ತಿಳ್ಕೊಳ್ಳೋದು? ಪಾತ್ರ ಕೊಲೆ ಕೇಸ್ ಅಲ್ಲ ಸರ್. ಅವ್ರು ಏನು ಪ್ರಶ್ನೆಗಳು ಕೇಳಿದ್ರು, ಆ ಕ್ಯಾಶ್ ಬಗ್ಗೆ ಏನು ಪ್ರಶ್ನೆ ಕೇಳಿದ್ರು ಅದಕ್ಕೆ ಉತ್ತರ ಕೊಟ್ಟಿದ್ದು. ನಾವು ತಗೊಂಡಿದ್ವಿ 3 ತಿಂಗಳಿಂದ ಅದು ವಾಪಸ್ ಕೊಟ್ಟಿದ್ವಿ. ಅಲ್ಲ, ನೀವು ದರ್ಶನ್ ಹತ್ರ ತಗೊಂಡಿದ್ದು ವಾಪಸ್ ಕೊಟ್ಟು? ಹೌದು, ಕ್ಲೀನಾಗಿ ಕೊಟ್ಟಿದ್ದೀನಿ ಸರ್. ಈಗ ತನಿಖೆ ಹಂತದಲ್ಲಿ ಇರೋದ್ರಿಂದ ನಾವು ಅಲ್ಲ ಇಲ್ಲಿ ಸರ್, ನೀವು ದರ್ಶನ್ ಹತ್ರ ತಗೊಂಡಿದ್ರಿ, ವಾಪಸ್ ಕೊಟ್ಟಿದ್ರಿ ಅನ್ನೋದಲ್ಲ. ಈ ಸಂದರ್ಭದಲ್ಲಿ ನೀವು ಅವ್ರಿಗೆ ಕೊಟ್ಟಿದ್ದೀರಾ ಅನ್ನುವಂಥ ಕಾರಣಕ್ಕೆ ನಿಮಗೆ ಕೊಟ್ಟಿರೋದು ಇಲ್ಲ. ಅದು ಈಗ ನಿಮಗೆ ತನಿಖೆ ಹಂತದಲ್ಲಿದೆ, ಅದನ್ನೆಲ್ಲ ಲಿಖಿತವಾಗಿ ಕೊಟ್ಟಿದ್ದೀನಿ. ದಯವಿಟ್ಟು ಯಾವ ಟೈಮಲ್ಲಿ ಕೊಟ್ಟಿದ್ದೀರಿ? ತುಂಬ ಹಳೇದು ಸರ್. ನೀವು ತಗೊಂಡಿದ್ದಲ್ಲ ಸರ್, ಅವ್ರು ಕೊಟ್ಟಿದ್ದು ದರ್ಶನ್ ಅವ್ರಿಗೆ ನೀವು ಯಾವಾಗ ಕೊಟ್ರಿ? ಅವ್ರು ಕೊಟ್ಟಾಗ ಅಲ್ಲ, ತಗೊಂಡಿದ್ದು ಒಳ್ಳೇದು, ಕೊಟ್ಟಿದ್ದು ಒಳ್ಳೇದು. ಸಿನಿಮಾ ವಿಚಾರ ಸರ್, ಹಣ ವೈಯಕ್ತಿಕವಾಗಿ ತಗೊಂಡಿದ್ದೆ, ವೈಯಕ್ತಿಕವಾಗಿ ವಾಪಸ್ ಕೊಡಿ. ನಿಮ್ಮನೆ ಹತ್ರ ಕೇಳಿದ್ರ ಸರ್ ದರ್ಶನ್ ಹಣ ಕೊಡಿ ನನಗೆ ಏನಾದ್ರು ಕೇಳಿದ್ರೆ ನೀವೇ ಕೊಟ್ಟಿದ್ದೆ? ಇಲ್ಲ, ಅವ್ರದೇ ದುಡ್ಡನ್ನು ಅವ್ರು ಕೊಟ್ಟಿದ್ದಾರೆ. ನೀವು ತುಂಬಾ ದಿನಗಳಾಗಿತ್ತು, ನಾವು ಅವ್ರ ಹತ್ರ ತಗೊಂಡಿದ್ವಿ, ಇಸ್ಕೊಂಡಿದ್ದು, ಕೊಟ್ಟಿದ್ವಿ ಅಂತ ಹೇಳಿದ್ವಿ. ತುಂಬಾ ದಿನಗಳಾಗಿದ್ದು ಯಾಕೆ? ಸಾಕಷ್ಟು ವ್ಯವಹಾರ ಮಾಡೋಂಥ ದರ್ಶನ್ ಸುಮಾರು ಜನದ ಹತ್ರ ಮಾಡ್ತಾರೆ, ನಿಮ್ಮನ್ನ ಯಾಕೆ ನೋಟಿಸ್ ಮಾಡಿದ್ರು ಅಂತ ಮಾತಾಡ್ತೀವಿ ಸರ್. ದಯವಿಟ್ಟು ಅಲ್ಲ, ಎಷ್ಟು ವರ್ಷಗಳಿಂದ ನಿಮ್ಗೆ ಪರಿಚಯ? ನನಗೆ ನೋಟಿಸ್ ಬಂದಿದ್ದು ಇವತ್ತಷ್ಟೇ ಇರೋದೇ. ಅಲ್ಲ, ದರ್ಶನ್ ನೋಟಿಸ್ ಬಂದಿರೋದು ಇವತ್ತೇ ಬಾ ಅಂತ ಹೇಳಿದ್ರು. ಇವತ್ತೇ ಬಂದು ಸಂಪೂರ್ಣವಾಗಿ. ಸರ್, ದರ್ಶನ್ಗೆ ನಿಮ್ಗೆ ಎಷ್ಟು ವರ್ಷದಿಂದ ಪರಿಚಯ ಸರ್? ನಮ್ಗೆ 2010-11ರಿಂದ ಪರಿಚಯ. ಅಂಬರೀಷ್ ನನ್ನ ಮನೇಲಿ ಪರಿಚಯ ಆಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.